ವೈಕುಂಠ ಏಕಾದಶಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ರು. ನಗರದ ಕಂದವಾರ ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಭಕ್ತಾದಿಗಳ ಜನಸಾಗರವೇ ಹರಿದು ಬಂದಿತ್ತು. ಇನ್ನು ನಗರದ ಬಜಾರ್ ರಸ್ತೆಯಲ್ಲಿರುವ ಕೋದಂಡರಾಯ ಸ್ವಾಮಿ ಹಾಗೂ ಬಂಗಾರದ ಅಂಗಡಿಗಳ ರಸ್ತೆಯಲ್ಲಿರುವ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವೆಂಕಟರಮಣ ಸ್ವಾಮಿ ಹಾಗೂ ವಿವಿಧ ದೇವರುಗಳಿಗೆ ವಿಶೇಷ ಪೂಜೆಗಳು ನಡೆದವು. ಹೀಗೆ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನಕ್ಕೆ ಸಾಲಾಗಿ ನಿಂತು ವೆಂಕಟೇಶ್ವರನ ದರ್ಶನ ಪಡೆದ್ರ. ದೇವರಿಗೆ ಬೆಳ್ಳಿ ಕವಚ ಹಾಗೂ ವಿವಿಧ ಕಲರ್ಫುಲ್ ಬಣ್ಣದ ಹೂಗಳಿಂದ ಅಲಂಕರಿಸಿದ ಅಲಂಕಾರವನ್ನ ಕಂಡು ಭಕ್ತಾದಿಗಳು ಕಣ್ತುಂಬಿಕೊಂಡ್ರ. ಇನ್ನು ಮುಂಜಾನೆಯಿಂದ ದೇವರಿಗೆ ಅಭಿಷೇಕ, ಪೂಜೆ, ಪುರಸ್ಕಾರಗಳು ನೆರವೇರಿದ್ವಾ. ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯವರಿಗೆ ವಿಶೇಷ ಬೆಳ್ಳಿ ಕವಚ ಅಲಂಕಾರ ಹಾಗೂ ಬೆಳಗ್ಗೆ 5 ಗಂಟೆಗೆ ಗೋಪೂಜೆ, 5:15 ದ್ವಾರ ದರ್ಶನ, ವೈಕುಂಠ ದ್ವಾರ ದರ್ಶನ, 6 ಗಂಟೆಗೆ ಅಭಿಷೇಕ, 7 ಗಂಟೆಗೆ ಮಹಾಮಂಗಳಾರತಿ ಇದೆಲ್ಲ ನಡೆದಿದೆ. ಮತ್ತು ಇವಾಗ 9 ಗಂಟೆಗೆ ಪಂಚಾರತಿಗಳೆಂದು ಕರೀತಾರೆ, ಆ ಪಂಚಾರತಿಗಳು ನಡೆದಿದೆ. ಇನ್ನು ಮುಂದೆ 12 ಗಂಟೆಗೆ, 3 ಗಂಟೆಗೆ, 6 ಗಂಟೆಗೆ ಪಂಚಾರತಿಗಳಿರುತ್ತೆ. ಇದಕ್ಕೆಲ್ಲ ಬೆಳಗ್ಗೆಯಿಂದ ಸಾವಿರಾರು ಜನ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನಷ್ಟು ಜನ ಬಂದು ಸ್ವಾಮಿಯ ದರ್ಶನ ಪಡೆದು ಎಲ್ಲರೂ ಪಾವನರಾಗಬೇಕೆಂದು ವಿನಂತಿ. ನಮ್ಮ ಹೆಸರು ಭವ್ಯಶ್ರೀ ಅಂತ, ಚಿಕ್ಕಬಳ್ಳಾಪುರದಿಂದ. ನಮೋ ವೆಂಕಟೇಶ. ಇವತ್ತು ವಿಶಿಷ್ಟವಾಗಿ ವೈಕುಂಠ ಏಕಾದಶಿ, ಆದ್ದರಿಂದ ಇವತ್ತು ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಂಗೆ ಜನರು ಬೆಳಗ್ಗಿಂದನೂ ವಿಶೇಷವಾಗಿ ಜನಸಾಗರವೇ ಹರಿಬರ್ತಾ ಇದೆ. ಅದು ನೋಡೋಕ್ಕೆ ತುಂಬ ಧನ್ಯರು. ಖಂಡಿತ ಯಾರೂ ತಪ್ಪದೆ ಎಲ್ಲರೂ ದರ್ಶನ ಮಾಡ್ಕೊಂಡು ದೇವ್ರ ಕೃಪೆಗೆ ಪಾತ್ರರಾಗಬೇಕು. ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು. ತಿರುಪತಿಯಿಂದ ದೇವರು ಇಳಿದು ಬಂದಂಗೆ ಇದೆ. ತುಂಬ ಚೆನ್ನಾಗಿದೆ. ಅಲಂಕಾರ ವೈಭವ ತುಂಬ ಇದೆ. ಹಂಗೆ ದೇವ್ರ ಕಡೆಗೆ ಹೋಗೋದು ಇವತ್ತು ವಿಶೇಷ. ಆ ವಿಶೇಷನ ಯಾರೂ ತಪ್ಪಿಸ್ಕೊಳ್ದೆ ಎಲ್ಲರೂ ಆಚರಿಸಿ ಇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ವೆಂಕಟ ಕ್ರೌಡ್ ತುಂಬ ಚೆನ್ನಾಗಿದೆ. ಬೆಳಗ್ಗಿಂದನೇ ತುಂಬ ಸ್ಟಾರ್ಟ್ ಆಗಿದೆ. ಆದರೂ ಎಷ್ಟೇ ಕ್ರೌಡ್ ಇದ್ದರೂ ಯಾರೂ ಇದು ಮಾಡ್ಕೋಬಾರ್ದು, ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಈಗ ಇನ್ನೂ ಸ್ಟಾರ್ಟ್ ಆಗಿದೆ, ಕ್ರೌಡು ಬರ್ತಾ ಇದೆ. ಆದರೂ ಪರವಾಗಿಲ್ಲ, ತುಂಬ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೆಲ್ಲ ಎಲ್ಲ ಮೇಂಟೆನೆನ್ಸು ಇದು ಎಲ್ಲ ಕ್ಯೂ ಸಿಸ್ಟಮಲ್ಲಿ ಬರೋದು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಇದು ಹೇಳ್ತಿದ್ದೀವಿ. ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಇನ್ನು ನಗರ ಹಾಗೂ ಹಳ್ಳಿಗಳಿಂದ ಬಂದ ಭಕ್ತ ಸಮೂಹ ಸಾಲಾಗಿ ನಿಂತು ವೆಂಕಟೇಶ್ವರನ ದರ್ಶನ, ತೀರ್ಥ ಪ್ರಸಾದ ಪಡೆದು ಪುನೀತರಾದರು. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.